ಪೋಷಕರಿಂದ 15 ಲಕ್ಷಕ್ಕೂ ಹೆಚ್ಚು ಹಣ ಸುಲಿಗೆ ಮಾಡಿದ ಶಾಲೆಯೊಂದು ಏಕಾಏಕಿ ಕ್ಲೋಸ್ ಆಗಿದೆ. ಕ್ರಿಸ್ಮಸ್ ಹಬ್ಬಕ್ಕೆ ರಜೆ ನೀಡಿದ ಸಂಜಯನಗರದ ಟ್ರೀ ಹೌಸ್ ಶಾಲಾ ಆಡಳಿತ ಮಂಡಳಿ ಪರಾರಿಯಾಗಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಟ್ರೀ ಹೌಸ್ ಶಾಲಾ ಆಡಳಿತ ಮಂಡಳಿ ರಜೆಯ ನೆಪದಲ್ಲಿ ಶಾಲೆಯನ್ನೇ ಕ್ಲೋಸ್ ಮಾಡಿ ಪರಾರಿಯಾಗಿದ್ದು, ಪೋಷಕರು ಸಂಜಯನಗರ ಠಾಣೆಗೆ ದೂರು ನೀಡಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಸನ್ನ ಗಾಂವ್ಕರ್ ನೀಡಿರುವಂತಹ ವರದಿ ಇಲ್ಲಿದೆ. ತಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತೆ ಎಂದುಕೊಂಡಿದ್ದಂತಹ ಶಾಲೆಯಿಂದಲೇ ಪೋಷಕರು ಮತ್ತು ವಿದ್ಯಾರ್ಥಿಗಳು ಮೋಸ ಹೋದಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ರಾತ್ರೋರಾತ್ರಿ ಹಣಕಾಸಿನ ಅವ್ಯವಹಾರದಲ್ಲಿ ಸಿಲುಕಿಕೊಂಡಂತಹ ಟ್ರೀ ಹೌಸ್ ಎಂಬಂತಹ ಪ್ಲೇ ಗ್ರೂಪ್ ಮತ್ತು ನರ್ಸರಿಯ ಒಂದು ಶಾಲೆಯನ್ನ ರಾತ್ರೋರಾತ್ರಿ ಕ್ಲೋಸ್ ಮಾಡ್ಕೊಂಡು ಹೋಗಲಾಗಿದೆ. ಇದರಿಂದಾಗಿ ಸುಮಾರು 53ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಪೋಷಕರು ಬೀದಿಗೆ ಬಿದ್ದಿರುವಂತದ್ದು. ತಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅಂತ ಈ ಒಂದು ಟ್ರೀ ಹೌಸ್ ಅನ್ನ ಶಾಲೆಗೆ ವಿದ್ಯಾರ್ಥಿಗಳನ್ನ ಸೇರಿಸಲಾಗಿತ್ತು. ಪ್ರೀ ನರ್ಸರಿಯಿಂದ ಹಿಡಿದು LKG UKG ವರೆಗೆ ಇದ್ದಂತಹ ಶಾಲೆಯನ್ನ ಇದೀಗ ರಾತ್ರೋರಾತ್ರಿ ಕ್ಲೋಸ್ ಮಾಡ್ಕೊಂಡು ಹೋಗಲಾಗಿದೆ. ಅಂದ್ರೆ ಕ್ರಿಸ್ಮಸ್ ರಜೆಗೆ ಅಂತ ಡಿಸೆಂಬರ್ 19ನೇ ತಾರೀಕು ರಜೆಯನ್ನು ನೀಡಲಾಗಿತ್ತು. ಅಲ್ಲಿಂದ ಇಲ್ಲಿಯವರೆಗೆ ಶಾಲೆ ಓಪನ್ ಆಗಿಲ್ಲ. ಬಂದಂತಹ ಪೋಷಕರಿಗೂ ಕೂಡ ಸ್ವಾಗತವನ್ನ ಮಾಡ್ತಾ ಇರುವಂತದ್ದು ಶಾಲೆಗೆ ಹಾಕಲಾಗಿರುವಂತಹ ಬೀಗ. ಈ ಒಂದು ಕಟ್ಟಡದ ಮಾಲೀಕರಿಗೆ ಮತ್ತು ಕಟ್ಟಡಕ್ಕೆ ಸಂಬಂಧಪಟ್ಟ ಬಿಲ್ಗಳನ್ನ ಪಾವತಿ ಮಾಡಿಲ್ಲ ಅನ್ನುವಂತಹ ಕಾರಣಕ್ಕೆ ಈ ಒಂದು ಬೀಗವನ್ನು ಹಾಕಲಾಗಿದೆ. ಶಾಲೆಯ ಆಡಳಿತ ಮಂಡಳಿಗೆ ಸಂಬಂಧಪಟ್ಟವರು ಕೂಡ ಯಾರೂ ಸ್ಥಳದಲ್ಲಿಲ್ಲ. ಜೊತೆಗೆ ಈಗಾಗಲೇ ಪೋಷಕರಿಂದ ಇಡೀ ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಪಟ್ಟಂತಹ ಫೀಸನ್ನು ಕೂಡ ವಸೂಲು ಮಾಡಲಾಗಿದೆ. ಸುಮಾರು 15 ಲಕ್ಷಕ್ಕೂ ಹೆಚ್ಚು ಮೊತ್ತದ ಫೀಸನ್ನ ಕಲೆಕ್ಟ್ ಮಾಡಿರುವಂತಹ ಟ್ರೀ ಹೌಸ್ ಆಡಳಿತ ಮಂಡಳಿ ಇದೀಗ ಸಾಕಷ್ಟು ಕಟ್ಟುಕತೆಗಳನ್ನ ಹೇಳಿ ಪೋಷಕರನ್ನ ಈ ಆತಂಕಕ್ಕೆ ದೂಡಿರುವಂತದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಪೋಷಕರೇ ಇದ್ದಾರೆ. ಸರ್, ಈಗ ಯಾವಾಗಿಂದ ಈ ಟ್ರೀ ಹೌಸ್ ಕ್ಲೋಸ್ ಮಾಡಲಾಗಿದೆ ಮತ್ತೆ ಫೀಸ್ ಅನ್ನ ಎಷ್ಟು ತಗೊಂಡಿದ್ರು ಅವರು? ಡಿಸೆಂಬರ್ ಇಂದ ಕ್ಲೋಸ್ ಮಾಡಿದ್ದಾರೆ ಸರ್. ಓಕೆ, ಅದು ಏನು ಇನ್ಫಾರ್ಮೇಶನ್ ಏನು ಹೇಳಿಲ್ಲ. 15 ಡೇಸ್ ಮಾತ್ರ ಇದು ಸಮ್ಮರ್ ಇದು ಒಕೇಶನ್ ಏನು ಕ್ರಿಸ್ಮಸ್ ಅಂತ ಹೇಳಿದ್ರು. ಜನವರಿಯಲ್ಲಿ ಓಪನ್ ಆಗುತ್ತೆ ಅಂದರು, ಓಪನ್ ಆಗಲಿಲ್ಲ. ನಾವು ಮೇನಲ್ಲಿ ಅಡ್ಮಿಷನ್ ಮಾಡಿದ್ದು. ನಮ್ಮ ಮಗು ಹೆಸರು ಸ್ನೇಹ ಅಂದ್ಬಿಟ್ಟು ಅಡ್ಮಿಷನ್ನು 27,000 ಪೇ ಮಾಡಿದ್ವಿ. ಮಂತ್ಲಿ 1,350 ಪೇ ಮಾಡ್ತಿದ್ವಿ. ಮತ್ತೆ ಈಗ ಕ್ಲೋಸ್ ಮಾಡಿದ್ದಾರೆ ಸರ್. ಈಗ ಕ್ಲೋಸ್ ಮಾಡಿರೋದಕ್ಕೆ ಏನು ಹೇಳ್ತಿದ್ದಾರೆ, ಕಾರಣ ಏನು ಹೇಳ್ತಿದ್ದಾರೆ? ಈಗ ಅದೇ ಕಂಪ್ಲೇಂಟ್ ಆಗಿದೆ ಅಂತೆಲ್ಲ ಈಗ ನೋಟಿಸ್ ಎಲ್ಲ ಅಂಟಿಸಿದ್ರು ಒಂದು 15 ಡೇಸ್ ಬ್ಯಾಕು. ಅವತ್ತಿಂದನೂ ಇದೇ ಥರ ಇದೆ ನೋಟಿಸ್ ಎಲ್ಲನೂ. ಪೇರೆಂಟ್ಸ್ ಎಲ್ಲ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಅವರು ಸ್ಟೇಷನಲ್ಲಿ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನೀವು ಎಜುಕೇಷನ್ ಮಿನಿಸ್ಟರ್ ಹತ್ರ ಹೋಗಿ ಅಲ್ಲಿ ಹೋಗಿ ಅಂತೇಳಿ ಇದು ಮಾಡ್ತಾ ಇದ್ದಾರೆ ಸರ್. ಇಲ್ಲಿ ಸಾಕಷ್ಟು ಸಮಸ್ಯೆ ಇರುವಂತದ್ದು. ಪೋಷಕರಿಗೂ ಕೂಡ ಯಾರು ಕೂಡ ದಾರಿಯನ್ನ ಅಂದ್ರೆ ಮುಂದೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿಯನ್ನ ನೀಡ್ತಾ ಇಲ್ಲ. ಇದು ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಬರುತ್ತಾ, ಪ್ಲೇ ಗ್ರೂಪ್ ಮತ್ತು LKG ವರೆಗೆ ಇರೋ ಕಾರಣಕ್ಕೆ ಯಾವ ವ್ಯಾಪ್ತಿಗೆ ಒಳಪಡುತ್ತೆ ಅನ್ನುವಂಥದ್ದು. ಜೊತೆಗೆ ಫೀಸ್ ಅನ್ನ ಕಲೆಕ್ಟ್ ಮಾಡಿ ಮೋಸ ಮಾಡಿರೋದ್ರಿಂದ ಇದು ಚೀಟಿಂಗ್ ಕೇಸ್ ಆಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಸ್ಪಷ್ಟವಾದಂತಹ ಮಾಹಿತಿಯನ್ನ ನೀಡ್ತಾ ಇಲ್ಲ. ಇಲ್ಲಿರುವಂತಹ ಶಿಕ್ಷಕರಿಗೂ ಕೂಡ ಸಾಕಷ್ಟು ಜನರಿಗೆ ಕಳೆದ ಮಾರ್ಚ್ ತಿಂಗಳಿಂದಲೇ ಸಂಬಳವನ್ನ ನೀಡಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಮೇಡಮ್, ಈಗ ಸಾಕಷ್ಟು ಸಮಸ್ಯೆ ಇದ್ರೂ ಕೂಡ ಅವರು ಪೋಷಕರಿಗೆ ಮಾಹಿತಿಯನ್ನ ನೀಡ್ತಾ ಇಲ್ಲ, ಯಾರು ಕೂಡ ಸ್ಪಂದಿಸ್ತಾ ಇಲ್ಲ. ಮುಂದೇನ್ ಮಾಡಬೇಕು ಅನ್ನುವಂತ ನಿರ್ಧಾರ? ಈಗ ಸ್ಕೂಲ್ ಓಪನ್ ಮಾಡಕ್ಕೂ ರೆಡಿ ಇಲ್ಲ. ಅವ್ರು ಹೇಳ್ತಾರ 9th ಓಪನ್ ಮಾಡ್ತೀವಿ ಅಂತ, ಬಟ್ ಅದು ಕನ್ಫರ್ಮ್ ಇಲ್ಲ. ಈಗ 2nd ಅಂತ ಹೇಳಿದ್ರು. ಫ್ರೈಡೆ ಎಲ್ಲ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ವಿ. ಅವ್ರು ಹೇಳ್ತಾರೆ ಇದು ಚೀಟಿಂಗ್ ಕೇಸ್ ಆಗಲ್ಲ, ಸಿವಿಲ್ ಕೇಸ್ ಆಗುತ್ತೆ, ನೀವು ಯಾವಾಗಲೂ ಸ್ಟೇಷನ್ಗೆ ಬರಬೇಡಿ ಅಂತ ಪೊಲೀಸ್ನವ್ರು ಹೇಳಿದ್ದಾರೆ. ಸುಮಾರು ಪೇರೆಂಟ್ಸ್ ಎಲ್ಲ ಹೋಗಿ ವಾಪಸ್ ಬಂದಿದ್ದೀವಿ. ಇವಾಗಿರೋ ಪ್ರಿನ್ಸಿಪಲ್ ಹೇಳ್ತಾ ಇದ್ದಾರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ. ಏನು ಕೇಳಿದ್ರು ಡೀಟೇಲ್ಸ್ ಅವ್ರು ಕೊಡೋಕೆ ರೆಡಿ ಇಲ್ಲ. ಬೀಗ ನೋಡಿದ್ರೆ ಓನರ್ ಹತ್ರ ಒಂದು ಬೀಗ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಅವರು ಒಳಗಡೆಯಿಂದ ಏನೋ ಎತ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ನಿಜನೋ ಸುಳ್ಳ ಗೊತ್ತಿಲ್ಲ. ಸರಿ, ನಾವೆಲ್ಲ ರೆಡಿ ಇದೀವಿ, ಬೀಗ ಹೊಡಿತೀವಿ, ಮಕ್ಕಳಿಗೆ ನೀವು ಕೋಚಿಂಗ್ ಮಾಡಿ ಅಂತಂದ್ರೆ ಅವರಲ್ಲಿ ನೀರಿಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ಆಯಾ ಬರೋದಿಲ್ಲ, ಅವ್ರಿಗೆಲ್ಲ ಸಂಬಳ ಕೊಟ್ಟಿಲ್ಲ, 3 months ಇಂದ ಕೊಟ್ಟಿಲ್ಲ. ನಮಗೆ ಮಾರ್ಚ್ ಇಂದ ಏನೋ ಅವ್ರು ಕೊಟ್ಟಿಲ್ವಂತೆ. ಮಾರ್ಚ್ ಇಂದ ಕೊಟ್ಟಿಲ್ಲ ಅಂದ್ಬಿಟ್ಟು ಅಷ್ಟು ದಿವಸ ಸುಮ್ಮನೆ ಇದ್ದಾರೆ. ಈಗ ಹೇಳ್ತಾ ಇದ್ದಾರೆ ನಮಗೆ ಸ್ಯಾಲ್ರಿಗಳು ಬಂದಿಲ್ಲ, ನೀವು ಸ್ಯಾಲ್ರಿ ನಮಗೆ ಪೇ ಮಾಡಿ, ನಾವು ಓಪನ್ ಮಾಡ್ತೀವಿ ಅಂತ ಈಗ ಹೇಳ್ತಾ ಇದ್ದಾರೆ. ನಾವೇನಿಗೆ ಪೇ ಮಾಡೋಣ, ಒಂದೇ ಶಾರ್ಟ್ ಪೇ ಮಾಡಬೇಕು ಅಂತ ಲಾಸ್ಟ್ ಇಯರ್ ಡಿಸೆಂಬರ್ಗೆ ನಾವು ಪೇ ಮಾಡಿಬಿಟ್ಟಿದ್ದೀವಿ LKGಗೆ. ಈಗ ಆಗೋಯ್ತು, ಆಲ್ಮೋಸ್ಟ್ ಎಲ್ಲ ಮಕ್ಕಳು ಕಟ್ಬಿಟ್ಟಿದ್ದಾರೆ ಫೀಸ್, ಯಾವುದೂ ಪೆಂಡಿಂಗ್ ಇಲ್ಲ. ಈಗ ನೋಡಿದ್ರೆ ಆ ಪೆಂಡಿಂಗ್ ಅಮೌಂಟು ಹೇಳ್ತಿಲ್ಲ ಅವರು. ಪೆಂಡಿಂಗ್ ಇದೆ ಅಂದರೆ ಇಲ್ಲ ಅಂತಾರೆ, ಆಮೇಲೆ ಹೌದು ಇದೆ ಅಂತಾರೆ. ಹೋಗ್ಲಿ, ಆ ಪೆಂಡಿಂಗ್ ಅಮೌಂಟ್ ಅಟ್ಲೀಸ್ಟ್ ನೀವು ಶೇರ್ ಮಾಡ್ಕೊಳ್ಳಿ, ಯಾಕೆ ಅಲ್ಲಿಗೆ ಸೆಂಟರ್ ಕಳಿಸ್ತೀರ, ಅದು ನನಗೆ ರೈಟ್ಸ್ ಇಲ್ಲ ಅಂತಾರೆ. ಏನಕ್ಕೂ ಅವ್ರಿಗೆ ರೈಟ್ಸ್ ಇಲ್ಲ. ಬಟ್ ಸುಮ್ಮನೆ ಪ್ರಿನ್ಸಿಪಲ್ ಥರ ಬಂದು ಕೂತಿದ್ದಾರೆ. ಇವಾಗ ಕೇಳ್ತಾ ಇದ್ರೆ ಯಾವುದಕ್ಕೂ ರೆಸ್ಪಾಂಡ್ ಮಾಡ್ತಿಲ್ಲ. 9th ವರೆಗೂ ನಮ್ಗೆ ಟೈಮ್ ಕೊಡಿ ಅಷ್ಟೇ ಅವ್ರು ಹೇಳ್ತಿರೋದು. ಟ್ರೀ ಹೌಸ್ ಆಡಳಿತ ಮಂಡಳಿ ತಮ್ಮ ದುರುದ್ದೇಶದಿಂದ ಈ ರೀತಿಯ ಒಂದು ಅವ್ಯವಸ್ಥೆನ ಮಾಡಿರುವಂತದ್ದು, ಜೊತೆಗೆ ಇಡೀ ಶಾಲೆಗೆ ಬೀಗ ಹಾಕಿ ಹೋಗಿರುವಂತದ್ದು. ಹೀಗಿದ್ದು ಕೂಡ ಪೋಷಕರನ್ನ ಹಾದಿ ತಪ್ಪಿಸುವಂತಹ ಕೆಲಸ ಪೊಲೀಸ್ ಇಲಾಖೆಯಿಂದಲೂ ಕೂಡ ನಡೀತಾ ಇದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೂಡ ಜವಾಬ್ದಾರಿಯನ್ನ ತೆಗೆದುಕೊಳ್ತಾ ಇಲ್ಲ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಇದೇ ಶಾಲೆಯನ್ನ ಟ್ರೀ ಹೌಸ್ ಅನ್ನ ನಂಬಿಕೊಂಡಿದ್ದಂತಹ 53ಕ್ಕೂ ಹೆಚ್ಚು ಪುಟಾಣಿ ಮಕ್ಕಳ ಭವಿಷ್ಯ ಬೀದಿಗೆ ಬಿದ್ದಂತಾಗಿದೆ. ಇದಕ್ಕೆ ಶಿಕ್ಷಣ ಇಲಾಖೆ ಸ್ಪಷ್ಟವಾದಂತಹ ದಾರಿಯನ್ನ ತೋರಿಸಬೇಕಾದಂತಹ ಜರೂರತ್ತು ಇರುವಂತದ್ದು. ಕ್ಯಾಮರಾ ಪರ್ಸನ್ ನಾಗನಗೌಡ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.